ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ನಿಮಗೆ ಬಿಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ನಿಮಗೆ ಕೊಟ್ಟಿದ್ದೀನಿ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ಸ್ ಅಲ್ಲಿ ತಪ್ಪಾದಂತಹ ಉತ್ತರ ಯಾವುದು ಅಂತ ನೀವು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಇದನ್ನ ಅನಲೈಸ್ ಮಾಡೋದು ಯಾವ ರೀತಿ, ಈಸಿಯಾಗಿ ಯಾವ ರೀತಿ ಕಂಡುಹಿಡಿಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೆಯದಾಗಿ ಗಾಂಧಿ ಇರ್ವಿನ್ ಒಪ್ಪಂದ, ಇದು 1931. ಹೌದು, ಇದು ಸರಿಯಾಗಿದೆ. ಇದು ಯಾವಾಗಪ್ಪ ಬಂತು ಅಂದರೆ ಮಾರ್ಚ್ 5, 1931 ಬರುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ಗಿಂತ ಮುಂಚೆ ಬರ್ತಕ್ಕಂಥ ಒಪ್ಪಂದ, ಇದು ಲಂಡನ್ನಲ್ಲಿ ಆಗಿರುತ್ತೆ. ಇದು ಇಷ್ಟು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ, ಇದು ಕರೆಕ್ಟು. ಹಾಗೆಯೇ ನೆಹರು ವರದಿಗೆ ಬಂದರೆ ನಮಗೆ ಇದು 1928 ಆಗಸ್ಟ್ 28 ಬಂದಂತಹ ವರದಿ. ಏನಕ್ಕಪ್ಪ ಇದು ಬಂತು ಅಂದರೆ ಹೊಸ ಫೆಡರಲ್ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು. ಜ್ಞಾಪಕ ಪತ್ರದ ಉದ್ದೇಶ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಜಂಟಿ ಮತದಾರರಿಗೆ ಶಾಸಕಾಂಗ ಸಭೆಗಳಲ್ಲಿ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕು, ಹಾಗೆಯೇ ಅಲ್ಪಸಂಖ್ಯಾತರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಎಂಬಂತಹ ಉದ್ದೇಶವನ್ನು ಹೊಂದಿರುತ್ತೆ. ಹಾಗಾಗಿ ಇದರ ಒಂದು ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂತ ಹೇಳಿದ್ರೆ, ಮೋತಿಲಾಲ್ ನೆಹರು ಅವರು ಅಧ್ಯಕ್ಷರಾದರೆ ಇದರ ಒಂದು ಕಾರ್ಯದರ್ಶಿಯಾಗಿ ಜವಾಹರ್ಲಾಲ್ ನೆಹರು ಅವರವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ. ಇದಾಗಿತ್ತು. ಇನ್ನು ನೆಕ್ಸ್ಟ್ ನಾವು ಬರೋದಾದ್ರೆ ವೇವಲ್ ಯೋಜನೆಗೆ ಬರೋದಾದ್ರೆ, ಇದು ಕೂಡ 1945 ಸ್ಥಾಪನೆ ಆಗುತ್ತೆ. ಇದು ಕೂಡ ಒಂದು ಬಹುಮುಖ್ಯವಾದಂತಹ ಯೋಜನೆ. ಇದನ್ನ ಸ್ಥಾಪನೆ ಅನೌನ್ಸ್ ಮಾಡಿದವರು ಯಾರಪ್ಪ ಅಂದರೆ LS ಅಮೆರಿ ಎಂಬಂಥವ್ರು ಇದನ್ನ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಇದಕ್ಕೂ ಮೊದಲು ಒಂದು ಶಿಮ್ಲಾ ಒಪ್ಪಂದ ಆಗಿರುತ್ತೆ. ಅದಾದ ನಂತರ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಶಾಸಕಾಂಗ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸುವುದಾಗಿರುತ್ತೆ. ನೋಡೋದಾದ್ರೆ ಯಾವುದು, ಆಗಸ್ಟ್ ಕೊಡುಗೆ 1939. ಹೌದು, ನಾನು ಮೊದಲೇ ಹೇಳಿದಂಗೆ ಆಗಸ್ಟ್ ಕೊಡುಗೆ ಅನ್ನೋದು 1939 ಬಂದಿದಲ್ಲ, 1940 ಬಂದಿರೋದ್ರಾಗಿರೋದ್ರಿಂದ ಇದಕ್ಕೆ ಈ ಉತ್ತರ ಕರೆಕ್ಟ್ ಆಗುತ್ತೆ, ತಪ್ಪಾದ ಹೇಳಿಕೆ. ಇದು ಕೂಡ INC ಪ್ರೆಸಿಡೆಂಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಆವಾಗ ವಾಯ್ಸ್ರಾಯ್ ಯಾರಾಗಿರ್ತಾರಪ್ಪ ಅಂದರೆ ಲಾರ್ಡ್ ಲಿನ್ ಲಿತ್ಗೂ ಆಗಿರ್ತಾರೆ. ಹಾಗಾಗಿ ಈ ಒಂದು ಹೇಳಿಕೆ ಅನ್ನೋದು ಈ ಒಂದು ಆಪ್ಷನ್ನು ತಪ್ಪಾಗಿದೆ. ಮೂರನೇ ಆಪ್ಷನ್ನು ತಪ್ಪಾಗಿರುವಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, ದೀಪಂ ಇದರ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ. ಹೌದು, ದೀಪಂ ಇದರ ಫುಲ್ ಫಾರ್ಮು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಡೈರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಯೋಜನೆ. ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರವು ಹೂಡಿಕೆ ಬಗೆಗಿನ ಒಂದು ಮಾಹಿತಿಯನ್ನು ಇದು ಒಳಗೊಂಡಿರುತ್ತೆ. ಇದು ಪಬ್ಲಿಕ್ ಸೆಕ್ಟರ್ಗೆ ಸೇರುತ್ತೆ ಈ ಯೋಜನೆ. ಇದರ ಪ್ರಸ್ತುತ CEO ಅನಿರುದ್ಧ್ ಚಾವ್ಲಾ ಅವರಾಗಿರ್ತಾರೆ ಸ್ನೇಹಿತರೆ. ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕಿರ್ ಸಿಟಿಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಮೈಸೂರು, ಧಾರವಾಡ, ಉಡುಪಿ, ಬೆಂಗಳೂರು ಅಂತ ಇದೆ. ಹೌದು, ನಮಗೆ ಡೈರೆಕ್ಟಾಗಿ ಬೆಂಗಳೂರಿನಲ್ಲೇ ಕೂಡ ಒಂದು ಕಿರ್ ಸಿಟಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಲಾಗಿದೆ. ಅದು ಬೆಂಗಳೂರಿನ ದೊಡ್ಡಬಳ್ಳಾಪುರ ಮತ್ತು ಡಾಬಸ್ಪೇಟೆ ನಡುವೆ ಕೆಂಪೇಗೌಡ ಏರ್ಪೋರ್ಟ್ಗೆ ನಿಯರ್ 50 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಸಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದನ್ನು ಸಿದ್ದರಾಮಯ್ಯನವರು ಸೆಪ್ಟೆಂಬರ್ 26, 2024 ಲಾಂಚ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಕಿರ್ ಸಿಟಿಯ ಫುಲ್ ಫಾರ್ಮ್ ನೋಡೋದಾದರೆ, ಸ್ಟ್ಯಾಂಡರ್ಡ್ ಫಾರ್ಮ್ ನೋಡೋದಾದರೆ ನಾಲೆಡ್ಜ್, ಹೆಲ್ತ್, ಇನೋವೇಷನ್ನು ಹಾಗೆಯೇ ರಿಸರ್ಚ್ ಸಿಟಿ ಆಗ್ತಾ ಹೋಗುತ್ತೆ. KHIR ಇದು ಕಿರ್ ಸಿಟಿ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇದೇ ರೀತಿ ಇನ್ನೊಂದು ಸಿಟಿ ಇದೆ, ಅದು ಕ್ವಿನ್ ಸಿಟಿ ಅಂತ. ಅದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಿಬಿಟ್ರೆ ನಿಮಗೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಕ್ವಿನ್ KWIN ನೋಟ್ ಮಾಡ್ಕೊಳ್ಳಿ. ಕ್ವಿನ್ ಸಿಟಿ ನಾಲೆಡ್ಜ್, ವೆಲ್ ಬೀಯಿಂಗ್, ಇನೋವೇಷನ್, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಇದನ್ನು ಕೂಡ ರಾಜ್ಯ ಸರ್ಕಾರದ ಒಂದು ಪ್ರಾಯೋಜಿತ ಯೋಜನೆ ಆಗಿದೆ ಸ್ನೇಹಿತರೆ. ಇದು ಕೂಡ ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತಿದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದೇನೆ. ಆಪ್ಷನ್ ಎ ಕಡೆ ಕೊಟ್ಟಿದ್ದೇನೆ ಮತ್ತು ಬಿ ಕಡೆ ಕೊಟ್ಟಿದ್ದೇನೆ. ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್, ವಿದ್ಯಾಂಜಲಿ, ಉನ್ನತ ಭಾರತ ಅಭಿಯಾನ, ಪ್ರಗತಿ. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿನ ನೀಡ್ತಾ ಹೋಗ್ತೀನಿ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಇದನ್ನು ಬರೀತಕ್ಕಂಥವ್ರು 8ನೇ ತರಗತಿ ವಿದ್ಯಾರ್ಥಿಗಳು. ಇದು ಎಷ್ಟು ಸ್ಥಾಪನೆ ಆಗುತ್ತಪ್ಪ ಅಂತ ಹೇಳಿದ್ರೆ ಮೇ 2008 ಸ್ಥಾಪನೆ ಆಗುತ್ತೆ. ಹಾಗೆಯೇ ಇದನ್ನು ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ.
ಇದು ಪ್ರತಿ ವರ್ಷ ಮಕ್ಕಳಿಗೆ 12 ತಿಂಗಳಿಗೆ 12,000 ರೂಪಾಯಿ ನಂಗೆ ಇದನ್ನು ಕೊಡ್ತಾ ಬರ್ತಾರೆ. ಇನ್ನು ನೆಕ್ಸ್ಟು ವಿದ್ಯಾಂಜಲಿ ಯೋಜನೆ ಆಗುತ್ತೆ. ಇದು 2016 ಜೂನ್ನಲ್ಲಿ ಸ್ಥಾಪನೆ ಆಗುತ್ತೆ. ಇದನ್ನು ಯಾರಿಗೆ ಕೊಡ್ತಾರಪ್ಪ ಅಂದರೆ ತರಗತಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿಗಳು ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಹೊಂದಿಸೋದು ಇದರ ಉದ್ದೇಶ ಆಗಿರುತ್ತೆ. ಹಾಗೆಯೇ ಉನ್ನತ್ ಭಾರತ್ ಅಭಿಯಾನ November 11, 2014 ಜಾರಿಗೆ ಬರ್ತಾ ಹೋಗುತ್ತೆ. ಇದು ಕೂಡ ಯಾವುದಕ್ಕಪ್ಪ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹಳ್ಳಿ ಮತ್ತು ಸಮಾಜದೊಂದಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿರುತ್ತೆ. ಇನ್ನು ಪ್ರಗತಿ ಅನ್ನೋ ಯೋಜನೆ ಬರುತ್ತೆ. ಇದು AICT ಪ್ಲಸ್ MHRD ಅಂಡರ್ 2 ಜಂಟಿ ಸಹ ಯೋಜನೆ ಆಗುತ್ತೆ. ಇದು ಯಾವಾಗ ಬರುತ್ತಪ್ಪ ಅಂದರೆ 25th 2014-15 ಬರ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಕೇಂದ್ರ ಜಲ ಆಯೋಗದ ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿಬಿಡ್ತೀನಿ. ಇದಕ್ಕೆ ಆಪ್ಷನ್ 3 ಹಳೆ ರೈಲ್ವೆ ಸೇತುವೆ ದೆಹಲಿ. ಈ ದೆಹಲಿನಲ್ಲಿರ್ತಕ್ಕಂಥ ಯಮುನಾ ನದಿ ದಾಗೆ ಇದನ್ನು ಅಳವಡಿಸಲಾಗಿದೆ. ಇದನ್ನು 1958ರಲ್ಲಿ ಅಳವಡಿಸ್ತಾರೆ. ಇನ್ನು ನೆಕ್ಸ್ಟು ಕರ್ನಾಲ್ ಸೇತುವೆ, ಇದನ್ನು ಕರ್ನಾಲ್ ನದಿಗೆ 1994ರಲ್ಲಿ. ಹಾಗೆಯೇ ತಾಜಿವಾಲಾ ಅಣೆಕಟ್ಟು, ಇದನ್ನು ಯಮುನಾ ನಗರ್ಗೆ 1873ರಲ್ಲಿ ಹಾಕ್ತಾರೆ. ಇನ್ನು ಹೌರಾ ಸೇತುವೆಗೂ ಕೂಡ ಕೋಲ್ಕತ್ತಾದಲ್ಲಿ 1943ರಲ್ಲಿ ಅಳವಡಿಸ್ತಾರೆ. ಸ್ನೇಹಿತರೆ, ಇದು ಕೂಡ ಬಹು ಮುಖ್ಯವಾದಂಥ ಕ್ವಶನ್, ನೆನ್ಪಿಟ್ಕೊಳ್ಳಿ. ಕೊನೆಯ ಪ್ರಶ್ನೆ, ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಒಂದು ಅಪವಾದವೆಂದರೆ ಅಂದರೆ ಒಂದು ತಪ್ಪಂದರೆ 4 ಆಪ್ಷನಲ್ಲಿ ಆನ್ಸರ್ ಹೇಳ್ಬಿಡ್ತೀನಿ. ಭದ್ರಾವತಿ ಹೌದು, ಇನ್ನೆಲ್ಲ ಕಡೆ ಇತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಅದೇ ಕುಲ್ಟಿ, ಜಮ್ಶೆಡ್ಪುರ್, ಬರ್ನಾಪುರ ಇವುಗಳಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೀತಿಯಾದಂಥ ಅನಾಲಿಸಿಸನ್ನು ಮಾಡಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬ ಈಸಿಯಾಗಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಬಾಯ್.